ವಿಚಾರನ ಎದಕ್ಕೆ ಇಷ್ಟು ದುಡ್ಡು ಮಾಡಕತ್ತಿ? ಹಾ ಬಿಡು ಹೋಲಿ, ಆಗೈತೆ. ನಾನು ಒಗದಾಕೇನಿ ಇಲ್ಲಿಗ. ನೀವು ಒಗದಾಕಿರತ್ತೀಯಾರ ಮನಿ ಒಳಗೆಲ್ಲ ಒಂಥರ ವಾಸನಿ. ನಂಗೆ ಇರಕ್ಕಾಗೋಲ್ತಿ ಮನಿ ಒಳಗ. ಏನತ್ತ? ಏನಿಲ್ಲಪ್ಪ, ಇದು ಇದು ಪ್ರಭಾವತಿ ಮಗ ಪ್ರವೀಣ ಇಸಿ ಮಾಡ್ಕೊಂಡ್ಬಿಟ್ಟಿದ್ನ ಹಾಸ್ಗ್ಯಾಗ. ಪಾಪಿ ಎದ್ದು ಹೋಗಕ್ಕೆ ಬರಲ್ಲ, ಏನು ಹೇಳ್ಬೇಕಂತೋ ಏನೋ. ಅದು ಒಟ್ಟು ಇಸಿ ಮಾಡ್ಕೊಂಡಿದ್ದ. ನಾನು ತೊಳೆದು ಹಾಕೇನಿ. ಜಗಳ ಮಾಡಕತ್ತಾವಡಪ್ಪ. ಕೈ ಕಾಲು ಸೇದ್ ಹೋಗ್ಯಾವ, ಬಾಯಿ ಸೇದ್ ಹೋಗೈತೆನಾ ಹುಡುಗಂದ? ಸುಮ್ಮನಿರವ, ಯಾಕೆ ಹಂಗೆ ಮಾತಾಡ್ತಿ? ಅಲ್ಲ, ಹಂಗೆ ಮಾತಾಡೋದು ಒಂದು ಅರ್ಥ ಬೇಡ ಮಾತಾಡಕ್ಕೆ. ಥು ಹಿಂಗೆಲ್ಲ ಮಾತಾಡಬೇಡ ನೀನು. ಏನು ಪಾಪ, ಆಕೆ ಕಿವಿಗೆ ಬಿತ್ತರೆ ಎಷ್ಟು ಬೇಜಾರು ಮಾಡ್ಕೊಳಂಗಿಲ್ಲ ಪ್ರಭಾವತಿ. ಏನು ಹುಡುಗಿಯವ ನೀನು ಅಂತ ನನ್ನ ತಗ. ಸಣ್ಣ ಮಕ್ಕಳಿಗೆ ಹಿಂಗೆಲ್ಲ ಮಾತಾಡ್ತಾರನ? ನೀನು ಇನ್ನೂ ಮಕ್ಕಳು ಮರಿ ಆಗಕ್ಕಿದಿ ನೋಡು. ಓಹೋ, ಅಂದ್ರೆ ನಂಗೆ ಮಕ್ಕಳಾಗಿಲ್ಲ ಅಂತ ಅನ್ನತ್ತೀರಲ್ಲ ಅತ್ತೀರ ನೀವು. ನಂಗೆ ಮಕ್ಕಳಾಗಿಲ್ಲ ಅಂತ ಅಣಗಿಸ್ಬೇಕಾಗೈತಿ ಈಗ. ಅದಕ್ಕೆ ಈ ಟೈಮ್ ಹುಡ್ಕೊಂಡಿರಲ್ಲ. ಹೌದತ್ತೀರ, ನಂಗೆ ಮಕ್ಕಳಾಗಿಲ್ಲಪ್ಪ. ನಿಮ್ಮ ಮಗಳಿಗೆ ಮಕ್ಕಳಿಗೆವು. ಇಂಥ ಮಕ್ಕಳು ಹುಟ್ಟೋದ್ಕಿಂತ ಮಕ್ಕಳಾಗ್ಲಂಗಿರೋದೇ ಒಳ್ಳೇದು. ಆರಾಮಾಗಿರ್ಬೋದು. ಇಲ್ಲ ಸಾಯತನ ಯಾರು ಮಾಡ್ಬೇಕು ಇವ್ರು ಚಾಕ್ರಿನ? ಥೋ, ಎದಕ್ಕೆ ಹಿಂಗೆ ಮಾತಾಡ್ತೀವ? ಅಲ್ಲ, ಈಗ ಯಾರು ಏನು ಅಂದ್ರಂತ ಹಿಂಗೆ ಮಾತಾಡಕತ್ತಿ ಹೇಳಿ ನೀನು? ಎಲ್ಲ ಸುಮ್ಮನಿರು ನೀನು, ಹಿಂಗೆಲ್ಲ ಮಾತಾಡಕ್ಕೆ ಹೋಗ್ಬೇಡ ನೋಡು. ಪಾಪ ಹಂಗೆ ಇರೋದು ಒಳ್ಳೇದು, ಅದು ಇದು ಅಂತೇಳಿ ನೀನು ಈಗ ಬಿಡು ಹೋಲಿ, ಅದು ಮಾತಬೇಡ. ಸುಮ್ಮನೆ ಇಲ್ಲಿ ನೋಡು ಶಶಿಕಲಾ, ಹಿಂಗೆಲ್ಲ ಬಾಯಿಗೆ ಬಂದಂಗೆ ಮಾತಾಡಕೋಬೇಡ, ಸುಮ್ಮನಿರು. ಅಲ್ಲಿ ಒಳಗೆ ಪಾಪ ಈಗ ಹೆರಿಗೆ ಆಗೈತಿ. ಆಕೆ ಇನ್ನೂ ಮತ್ತೆ ಹೇಳ್ಬೇಕಂದ್ರೆ ನಾ ಭಾಳ ದಿನ ಇರೋದಿಲ್ಲ ಅಣ್ಣ, ನನ್ನ ಪಾಡಿಗೆ ನಾ ಊರಿಗೆ ಹೋಗ್ಕನಿ, ನೀವು ಸ್ವಲ್ಪ ನನಗೆ ಬೇಡ ಅನ್ನಕೋಬೇಡ್ರಿ, 1 ತಿಂಗಳು ಇರ್ತಾನೆ ಅಂತ ಅಂದ್ಲು. ಒಂಥರ ಕೆಟ್ಟ ಅನಿಸ್ತತಿ. ಎಷ್ಟಾದರೂ ತಂಗಿ ತವ್ರ ಮನೆಗೆ ಬಂದಾಗ ಒಂದು ನೆಮ್ಮದಿಯಾಗಿ ಇರಕ್ಕೆ ಬಿಡಲ್ಲ ನೀವು ಅಂದ್ರೆ ಏನು ಹೇಳ್ಬೇಕು ಇದಕ್ಕೆ? ಸುಮ್ಮನಾಗ ನಾನು ಹೋಗ್ತೀನಿ ತವ್ರ ಮನೆಗೆ. ಒಂದು 4 ದಿನ ಇದ್ದು ಬರ್ತೀನಿ. ನನಗೂ ಇಲ್ಲಿ ಇರಕ್ಕೆ ಇಷ್ಟ ಇಲ್ಲ ಈಗ. ನಂಗೆ ಆಗಲ್ಲಪ್ಪ ಇವೆಲ್ಲ ನೋಡ್ಕೊಂಡು ಮಾಡ್ಕೊಂಡು ಎಲ್ಲ ಚಾಕ್ರಿ ಮಾಡ್ಕೊಂಡು. ನಂಗೆ ಇರೋಕ್ಕಾಗಲ್ಲ. ನಿಮ್ಮ ಕೈ ಮುಗಿದು ಕಾಲು ಬೀಳ್ತೀನಿ, ನಾನು ಬಿಟ್ಟು ಬಿಡ್ರಿ. ನಾನು ಹೋಗಾಕ್ ಬಿಡ್ರಿ ಅಷ್ಟೇ. ಏನು ಮಾವರಿದ್ರಿ ನೀವೇ ಹೇಳ್ರಿ, ನಾವಲ್ಲ ಇರಕ್ಕೆ. ನಂಗೆ ಸುಮ್ಮನೆ ಆಗೋದಿಲ್ಲ ಎಲ್ಲ ಮಾಡ್ಕೊಂಡು ಇರಕತ್ತಾಗ. ಅಲ್ಲೇ ನಿಮ್ಮ ಅವ್ವಾರು, ನಿಮ್ಮ ಅಪ್ಪಾರು, ನಿಮ್ಮ ಅಣ್ಣ ಎಂತಿ ಅಷ್ಟು ತಿರುಪತಿಗೆ ಹೋಗ್ಯಾರ. ನಿನ್ನೆ ಫೋನ್ ಬಂದತ್ ನನಗೆ, ತಿರುಪತಿಗೆ ಹೊಂಟೇವ್ರಿ ಅಂತೇಳಿ. ಗೊತ್ತನ? 2 ದಿನ ಆಕತ್ತಂತ ಬರಾಕ. 1-2 ದಿನನಾರ ಇರು, ಆಮೇಲೆ ಹೋಗುವಂತಿ. ಯಾರು ಬೇಡ ಅಂತಾರ? ಹೋಗ್ಬೇಕಂತೇಳಿ ನಿಂತರಿಗೆ ಏನು ಬೇಡ ಅಂದ್ರೆ ಬಿಡ್ತೀರಾ ನೀವು? ಹೋಗ್ಬೇಕಂತ ಕುಣಿತಾ ಇರೋತ್ನೇ ಹೋಗ್ತೀರಿ ಅಷ್ಟೇ. ಈಗ 1-2 ದಿನ ಸುಮ್ಮನಿರು, ಆಮೇಲೆ ಹೋಗುವಂತಿ. ಸಾಲದಕ್ಕ ಆ ಪ್ರಭಾವತಿ ಗಂಡ ಬೇರೆ ಇಲ್ಲೇ ಬಂದು ಉಳ್ಕೊಳಕತ್ತಾನ. ಎಲ್ಲ ಏನು ನಂಗೆ ಎಲ್ಲರಿಗೂ ಮಾಡಾಕತ್ತೇನು ಕರ್ಮ ಅಂದ್ರೆ ನನಗೆ? ಹೋಗೋಗು, ನನಗಾಗಲ್ಲ ನೋಡಿ ಮಾಡಾಕತ್ತ. ಈಗ ಹೇಳಾಕತ್ತೇನೆ. ಎಲ್ಲಿ ಬಂದು ಉಳ್ಕೊಳಕತ್ತಾರ? ಓಡ್ಸಾತು ಅಪ್ಪ, ಇರ್ಬೇಡ ಹೋಗು, ನಿನ್ ಕೆಲಸ ನೀ ಮಾಡ್ಕೊ ಅಂತೇಳಿ. ಏನಿಲ್ಲ ಇದ್ರೆ ಎಷ್ಟು ಮಾತಾಡ್ತಿದ್ದೆ, ಇನ್ನು ಏನಿಲ್ದಾನೆ ಇಷ್ಟು ಮಾತಾಡ್ತೀನಿ ನೀನು. ಇಲ್ಲ, ಕಳಸಾಗೈತೆ ತಗೋ. ಇವತ್ತು ಹೋಗಿರ್ಬೋದು, ಮತ್ತೆ ಬರ್ತಾರ. ಎಂತ ಮನುಷ್ಯನ ಏನಾಗ್ತಾಗ. ನಾನು 2 ದಿನ ಬಿಟ್ಟು ಊರಿಗೆ ಹೋಗಕ್ಕೆ ಹೋಗ್ಲಿ ಬಿಡವ. ಊರಿಗೆ ಹೋಗಿ ಯಾರು ಬೇಡ ಅಂತಾರ? ಸುಮ್ಮನೆ ನಿನ್ನ ಜೋಡಿ ಜಗಳ ಮಾಡಿ ಉಪಯೋಗಿಲ್ಲ. ಈಗ ನೀನು ನಿನ್ನ ಗಂಡನ ಜೋಡಿ ಜಗಳ ಮಾಡಕ್ಕೆ ಹೋಗಬೇಡ. ಗಂಡ ಐತಿ ಎದಕ್ಕೆ ಜಗಳ ಮಾಡ್ತೀರಿ? ಖುಷಿಯಿಂದ ಆರಾಮಾಗಿ ನಕ್ಕೋಂತ ಇರ್ರಿ. ಏನು ನಿಮ್ಗೆ ಅಂಥದ್ದು ಏನಾಗೈತಿ ಹೇಳ್ರಿ? ಹಂಗಾರೆ ಖುಷಿ ಇಲ್ಲದಂಥದ್ದು ಜಗಳ ಮಾಡಬೇಡ್ರಿ, ಸುಮ್ಮನಾಗ್ರಿ. ಏನು ಓಹೋ, ಒಳಗೆ ಹೋಗು. ಆ ಪ್ರಭಾವತಿ ಖುಷಿನ ಎತ್ಕೊಂಡು ಹಾಲ್ನಾಗ ಕುಂತಾಳ. ಅಲ್ಲೇ ಹೋಗಿ ಪಡ್ಸಲಾಗ ಮಾತಾಡ್ಸಿ ಹೋಗೊಂದಿಟ್ಟು ಖುಷಿಯಿಂದ ನಾಲ್ಕು ಮಾತಾಡ್ಸಿ ಅಕ್ಕಿಗೂ ಖುಷಿ ಆಕತಿ. ಏನು ನಮ್ಮ ಅತ್ತಿಗೆ ಮೆಷ್ಟು ನಕ್ಕೊಂತ ಚಂದದಾಗದಾಳ ಅಂತೇಳಿ ನಾನು ನೋಡ್ತೀನಿ. ಆ ಹುಡುಗಿ ಬಂದಾಗಿಂದ ಒಂದಿಟ್ಟು ನಕ್ಕೊಂತ ಮಾತಾಡಿಲ್ಲ. ಆ ಕೂಸು ಹುಟ್ಟು 2 ದಿನ ಆತು, ಅದನ್ನು ತೊಗೊಂಡು ತೊಡಿ ಮ್ಯಾಗ ಹಾಕೊಂಡು ಕುಂತಿಲ್ಲ. ಏನು ಹಂಗೆ ಮಾಡಬೇಡ, ಹಾಕೊಂಡು ಕುಂದ್ರು. ಹೋಗು, ಒಂದಿಟ್ಟು ಕರ್ಕೊ ಹೋಗು. ಇಲ್ಲೋಡ, ಮಕ್ಕಳು ತೊಡಿ ಮ್ಯಾಗ ಹುಚ್ಚಿ ಹೋದ್ರೆ ಮಕ್ಕಳಾಗ್ಲಾರ್ದವ್ರಿಗೆ ಮಕ್ಕಳಕ್ಕವಂತ ಗೊತ್ತಾನ? ಅಂತಾರ ದೊಡ್ಡವರು. ನನಗೆ ಎಷ್ಟರ ಮಟ್ಟಿಗೆ ನಿಜಾನ ಸುಳ್ಳ ಗೊತ್ತಿಲ್ಲ. ಅದಕ್ಕೆ ನಾನು ನಿನ್ಗೆ ಹೇಳೋದು, ಹೋಗು ಹಚ್ಕೊ ಹೋಗು. ದೇವ್ರು ನೋಡ್ತಾನೆ. ಹೋಗು, ಮಕ್ಕಳ ಮ್ಯಾಗ ಯಾವ ಮಾಡಬಾರ್ದು. ದೊಡ್ಡವ್ರಿಗಿರ್ಲಿ ಮಾತು. ಎತ್ಕೊಂತೇನೆ, ಬ್ಯಾಡ ಅಂದ್ರೆ ಎಲ್ಲಿ ಕೇಳ್ತೀರಿ ನೀವು? ಎತ್ಕೊಂತೇನೆ ತಗೋರಿ. ಹೋಗ್ಲಿ ಬಿಡಪ್ಪ, ನೀ ಏನು ಜಗಳ ಮಾಡಕ್ಕೆ ಹೋಗ್ಬೇಡಕ್ಕೆ ಜೋಡಿ. ಜಗಳ ಮಾಡಿದಷ್ಟು ಮತ್ತೊಟ್ಟ ಪ್ರಭಾವತಿ ಮೇಲೆ ಆಕಿಗೆ ಸಿಟ್ಟು ಬರಕ್ಕೆ ನಿಂದಿರ್ತೈತಿ. ಈಕಿ ಬಂದ್ರೆ ಹಿಂಗೆ ಆಕತಿ, ಈಕಿ ಇದ್ರೆ ನಮ್ಮ ಮನ್ಯಾಗ ಜಗಳ ಅನ್ನೋ ಮನಸ್ಥಿತಿ ಉಂಟಾಕತಿ. ಯಾಕೆ ಸುಮ್ಮನೆ? ಹೌದಿಲ್ಲ ಪಾಪ? 2 ತಿಂಗಳು ಇದ್ದೋಕೆನೆ ಅಂತ ಅದಳಕ್ಕೆ. 2 ತಿಂಗಳು ಇರ್ತಾಳೆ, 1 ತಿಂಗಳು ಇರ್ತಾಳೆ ಗೊತ್ತಿಲ್ಲ. ಯಾಕಾದ್ರೂ ಹುಡುಗಿ ಮನಸ್ಸಿಗೆ ನೋವು ಮಾಡಿ ಕಳಿಸ್ಬೇಕು? ಯಾಕೆ ನೀನು ಏನು ತಿಂಗಾದ್ಲ ಏನಪ್ಪ? 2 ದಿನ ಆದ್ಮೇಲವ ಆಕಿನ ಕರ್ಕೊಂಡೋಗಿ ಅವ್ರು ತವ್ರ ಮನೆ ಬಿಟ್ಟು ಬರ್ತಂತರಿ. ಭಾಳ ತವ್ರ ಮನಿ ಅಂತ ಕುಣಿತಾಳ. ತವ್ರ ಮನ್ಯಾಗ ಉಂಡ್ಲಿ ಹೋಗಿ. ತವ್ರ ಮನಿ ಸುಖ ಈಗ ಈಕಿಗೆ ಹೆಂಗೆ ಮಾಡಕತ್ತಾಳಲ್ಲ ಹಂಗೆ ಇವ್ರ ಅಣ್ಣನ ಏನು ಈಕಿಗೆ ಮಾಡಿದ್ರೆ ಬುದ್ಧಿ ಬೆಟ್ಟಾಕತಿ. ತಲೆ ಕೆಡಿಸ್ಕೊಬಿಡ, ಸುಮ್ಮನೆ ಕರ್ಕೊಂಡೋಗ್ಬಿಟ್ಟು ಬರ್ತೇನೆ. ಆಯ್ತಪ್ಪ, ಇದೊಂದ್ಸಲ ಕೊಡಪ್ಪ, ಬ್ಯಾಡ ಅನ್ಬೇಡ. ಒಂಚೂರು ಪರಿಸ್ಥಿತಿ ವಜ್ಜಾಗೈತಿ. ನೀ ರೊಕ್ಕ ಕೊಡ್ಲಿಲ್ಲ ಅಂದ್ರೆ ಈ ಸಲ ಮತ್ತೆ ಹಂಗೀಗ ನನ್ನ ಗಂಡ ಇಸ್ಕೊಂಡೆ ಬಾ ಅಂತ ಹೇಳೋಣ. ಒಂದು 5,000 ಏನು ಇಲ್ಲ ಅನ್ಬೇಡ, ಕೊಡು ಒಂಚೂರು. ವಜ್ಜಾಗೈತಿ. ಇಲ್ಲಾಂದ್ರೆ ಹಿಂಗೆ ಮಾಡಿಬಿಡ್ರಿಪ್ಪ, ಈ ಸಲ ಒಂದು 10,000 ರೂಪಾಯಿ ಕೊಟ್ಬಿಡ್ರಿ. ನಾ ಮತ್ತೇನು ಕೇಳಕ್ಕೆ ಹೋಗುದಿಲ್ಲ. ಅಲ್ಲ, ನಾನು ನೋಡ್ತಾ ಇದೀನಿ, ಹೊಳ್ಳ ಬಳ್ಳ ಬರ್ತಿ 5,000 ಅಂತಿ 10,000 ಅಂತಿ. ಅದಕ್ಕೆ ರೊಕ್ಕ ಬೇಕು, 2,000 1,000 ಸೀರೆ ಬೇಕು ಅಂತೇಳಿ ಹಂಗ ಇಸ್ಕೊಂಡು ಹೋಗ್ತಾನೆ ಇರ್ತೀಯಲ್ವ ನೀನು? ಅಲ್ಲ, ಏನ ಒಂದು ಇತಿಮಿತಿ ಬೇಡನ ಅದಕ್ಕೆ? ಅಣ್ಣ ದುಡಿತಾನ ಅಂತೇಳಿ ಈ ನಮ್ನಿ ತಗೊಂಡು ಖರ್ಚು ಮಾಡಿದ್ರೆ ಎದಕ್ಕೆ ಬಂತವಾದ ಅಂತ ನಾನು ಅತ್ತಾಗ ಬೇಡ. ಇದೆಲ್ಲ ಸರಿಯಲ್ಲ ನೋಡು, ಹಿಂಗೆ ನೀ ಮಾಡೋದು ಏನು ಬೇಡ. ರೊಕ್ಕ ಪಕ್ಕ ಇಲ್ಲವ, ನೀ ಇದು ಮಾಡಕ್ ಹೋಗ್ಬೇಡ, ಹೊಳ್ಳ ಬೆಳ್ಳ ಕೀಳಕ್ ಹೋಗ್ಬೇಡ. ನನಗೆ ಇಲ್ಲ ಕೊಡಕ್ಕಾಗೋದಿಲ್ಲ. ಮತ್ತೆ ಈಗ ಹೇಳಕತ್ತೇನೆ, ಮತ್ತೆ ಕೊಡ್ತೇನೆ ಅಂತ ಏನಾದ್ರು ತಿಳ್ಕೊಬೇಡ ನೀನು. ಹೇಳಕತ್ತೇನೆ ನೋಡ, ಸುಮ್ಮನಿದ್ಬಿಡು. ಹಿಂಗ ಮಾಡ್ತೀನಿ ನೋಡಪ್ಪ. ಒಂದು ನನಗೊಂದು ಸ್ವಲ್ಪ ರೊಕ್ಕಕ್ಕೂ ನನಗೆ ಇದು ಇಲ್ಲಲ್ಲ. ಯಾವ ವಸ್ತ್ರ ಜಳಕ ಮಾಡೀನಿ, ವಸ್ತ್ರ ಬೇಕು ಹೊರ್ಸ್ಕೊಳಕ. ಹೋಗಲಿ, ವಸ್ತ್ರ ಕೇಳಕತ್ತಾನ, ಕೊಡು ಹೋಗು.
ಅವನ್ ಕೇಳಿದ್ದವನು ಅವು ಕೊಡ್ತಾಳ ಬಿಡು ಅಪ್ಪ. ಈಗ ನಂದು ಹೇಳಪ್ಪ, ರೊಕ್ಕದ ಅವಶ್ಯಕತೆ ಐತಿ. ಅಲ್ವಾ ನಿನ್ ಗಂಡ ದುಡ್ಯಾಕ ಹೊಕ್ಕನ ಹೋಗುದಿಲ್ಲ, ದುಡಿದ ರೊಕ್ಕ ಏನ್ ಮಾಡ್ತಾನ? ನೀನ್ ನೋಡಿದ್ರೆ ಎಲ್ಲ ತವ್ರ ಮನೆಯಿಂದನ ಒಯ್ತಿಯಲ್ಲ. ಬಂದ್ ಸರ್ತಿಗೊಮ್ಮೆ ಸಂತಿ ತಗೊಂಡೋಗಿ ಈಡಾಗಿ ಕಾಳ ಕಡಿ ಒಯ್ತಿ, ನಮ್ಮ ಜ್ವಾಳ ಬೆಳಿತೇವಂತೆ ಜ್ವಾಳ ಪಾಳ ತಗೊಂಡೋಗಿರ್ತಿ, ಅದು ಇದು ಅಂತಾಗ ಒಯ್ತಾನೆ ಇರ್ತೀಯವ. ಎಲ್ಲಿದ ಬರ್ತಾವ ಅದನ್ನ ವಿಚಾರ ಮಾಡ್ಬೇಕಲ್ಲ. ಹಾ ಕೊಟ್ಟೆ ಇಲ್ಲೇ ಇಟ್ಟಿ. ಹಾ ಇಲ್ಲೈತಿ, ತಗೋರಿ ವಸ್ತ್ರ. ಹಾ ಅಲ್ಲ ಈಕೇನಿಕೆ ಗಂಡಗ ಹೆಂಡತಿ ವಸ್ತ್ರ ಕೊಡುವಂಗ್ ಕೊಡಕ್ ಹೋದ್ಲು ಬಚ್ಚಲಕ್ಕ. ಅಯ್ಯೋ ದೇವ್ರೆ, ಏನ್ ನಡೀತಾಯ್ತಿಲ್ಲ? ತಂದೇರಿ, ನೀನ್ ಈಗ ಬಂದ್ಯಾ? ವಸ್ತ್ರ ಕೊಟ್ಟದ್ ತಗೋ. ಓ ನೀವು ಕೊಟ್ರೆ ವಸ್ತ್ರನ? ಅದು ನನಗೆ ದೌಡ್ ಸಿಗ್ಲೇ ಇಲ್ಲ. ಇವ್ರೆಲ್ಲ ಒಣಕ್ಯಾರ, ಅದು ಹಸಿ ಇತ್ತಾ, ನಿನ್ ರಾತ್ರಿ ಇದು ಒರ್ಸ್ಕೊಂಡ್ ಬಂದ್ ಹಂಗ ಇಟ್ಬಿಟ್ಟಾರ. ಎದಕ್ ಮಾಡಿ ತಕೊಂಬಂದೆ ಈಗ ನಾನು. ಹಾ ಈಕಿನ ಕೊಟ್ಲ ವಸ್ತ್ರ, ಇಲ್ಲೇ ಇತ್ತಾ, ಕೊಟ್ಬಿಡೋಗ ಅಂದೆ ಕೊಟ್ಲ. ಮಾವ ಬಾ, ನಾಷ್ಟಕ್ಕೆ ಹಾಕೊಡ್ತೀನಿ. ಅತ್ತಿ ನಿಮ್ಗೆ ಇಷ್ಟ ಅಂತೇಳಿ ಶಾವಿಗೆ ಉಪ್ಪಿಟ್ಟು ಮಾಡಿಟ್ಟತಿ. ಸರಿ, ಹಚ್ಚು ಕಲೆ 2 ತಾಟ ಹಚ್ಬಿಡ ನನಗೆ ಮತ್ತು ಆಕಿಗೆ ಇಬ್ರಿಗೂ ಸೇರಿ ಇಬ್ರು ಒಮ್ಮೆ ನಾಷ್ಟ ಮಾಡಿ ಹೊಂಟು ಬಿಡ್ತೀವಿ. ಕೆಲ್ಸಕ್ಕೆ ಲೇಟ್ ಆತ. ಸರಿ ಮಾವ, ಇಬ್ರಿಗೂ ಸೇರಿ ಹಚ್ತೇನೆ. ಹಾಂ, ನಿನ್ನ ಜಳಕಾಗಿತ್ತಲ್ಲ, ಲೇಟ್ ರೆಡಿ ಆಗಿಲ್ಲ? ಇಲ್ಲ, ನನ್ನ ಜಳಕಾಗ್ಲೇ ರೆಡಿ ಆಗೇನು ನಾನು. ಅಷ್ಟೇ, ಏನಿಲ್ಲ ನಂದೇನಿಗೆ ನಾಷ್ಟ ಮಾಡೋದಷ್ಟೇ. ಬಾ ಹಂಗಾರೆ ಶಾವಿಗೆ ಉಪ್ಪಿಟ್ಟು ಮಾಡ್ಯಾರಂತ ತಿನ್ನೋಣ. ಶಾವಿಗೆ ಉಪ್ಪಿಟ್ಟ? ಅಯ್ಯೋ ನಂಗೆ ಇಷ್ಟನೇ ಇಲ್ಲ ತಿನ್ನಕ್ಕೆ. ಸರಿ ಇರಲಿ, ಇವತ್ತೊಂದಿನ ಪರವಾಗಿಲ್ಲ, ನಿಮ್ಮ ಸಲ ತಿಂತೇನೆ. ಬರ್ರಿ ಹೋಗೋಣ. ನಿಂದ್ರಲ್ಲೇ. ಅಲ್ಲಪ್ಪ, ಯಾವುದು ಏನು ಹುಡುಗಿ ಆಕಿನ್ ತಗೊಂಬಂದ್ ನೀನು ವಾರಗಟ್ಲೆ ಆದ್ರೂ ನಮ್ಮನೆಗೆ ಇಟ್ಕೊಂಡು ಕುಂತಿಯಲ್ಲ ನೀನು. ಏನಿದ್ರು ಹಕ್ಕಿಕತ್ತು? ಅಪ್ಪ ಅದ ಹೇಳಿದ್ನಲ್ಲಪ್ಪ, ಒಂಚೂರು ತೊಂದರೆ ಐತಿ ಈಗ ಅಂತೇಳಿ. ಪಾಪ ಅವ್ರ ಅಪ್ಪ ಅವರು ಎಲ್ಲೇ ಹೋಗ್ಬಿಟ್ಟಾರ, ಅವ್ರನ್ನ ಹುಡ್ಕಾಕತ್ತೈತಿ. ಈಗ ಒಬ್ಬಾಕಿ ಹೆಂಗಿರ್ತಾಳಪ್ಪ, ಹಂಗಾಗಿ ಇಲ್ಲೇ ಬಂದಿರ ಅಂತ. ನೋಡು, ಈಗ ನಿನ್ ಹೆಂಡತಿಗೆ ಏನು ಅನ್ಸ್ವಲ್ತು, ಸುಮ್ಮನೆ ಅದಾಳ. ಅನ್ಸಕ್ ಶುರು ಆದ್ರೆ ಸಂಬಂಧ ಹಾಳಾಕವು, ಅರ್ಥ ಮಾಡ್ಕೊ. ಅಲ್ಲ, ಕಟ್ಕೊಂಡು ಹೆಂಡತಿ ಅದಾಳ ನಿಂಗೆ ವಸ್ತ್ರ ಕೊಡಾಕ. ಜಳಕ ಮಾಡಿ ವಸ್ತ್ರ ಅಂತ ಕೇಳಿದ್ರೆ ಓಡ್ ಬಂದು ವಸ್ತ್ರ ಕೊಡ್ತಾಳ ಅಲ್ಲಕ್ಕೆ. ಏನಿದ್ರ ಅರ್ಥ? ಅಲ್ಪ, ಇದು ಸರಿ ಅನಿಸ್ತತೆ ನಿನಗ? ಪರಪುರುಷ ಇರುವಂತ ಜಗದಾಗ ಹೋಗಿ ಜಳಕಕ್ಕೆ, ಅದು ಜಳಕದಂತ ಜಗದಾಗ ವಸ್ತ್ರ ಕೊಡೋದಂದ್ರೆ ಯಾರು ಅದು ಹೆಂಡತಿ ಕೊಡ್ತಾಳ ಬಿಟ್ರೆ ತಾಯಿ ಕೊಡ್ತಾಳ? ಇಲ್ಲ ಯಾರ ಮನೇನವ್ರು ಕೊಡ್ತಾರ? ಇವ್ರು ಹೆಂಗ್ ಇದ್ಕಿದ್ದಂಗೆ ಹೋಗಿ ಕೊಡೋದಂದ್ರೆ ಹೆಂಗದು? ಅದು ಅಪ್ಪ ಅಲ್ಲೇ ಇತ್ತಂತೆ, ಗಳಕ್ಕೆ ಹಾಕಿದ್ದು. ಹಂಗಾಗಿ ಸಿಗತ್ಲೆ ತಂದು ಕೊಟ್ಲಕ್ಕಿ. ಆಮೇಲೆ ಸ್ವಲ್ಪ ಮೊದ್ಲಿಂದ ಕೆಲಸ ಮಾಡಿದ್ವಲ್ಲಪ್ಪ, ಸ್ವಲ್ಪ ಹಂಗಾಗಿ ಸ್ವಲ್ಪ ಸಲಿಗೆ ಅಷ್ಟೇ. ಇಂಥವೆಲ್ಲ ನನ್ನ ಅಂತ ಹೇಳ್ಬೇಡ. ನೀನ್ ವಯಸ್ಸು ದಾಟೆ ಬಂದಿರೋದು ನಾನು. ಏನೋ ನಡೀತಾ ಇತ್ತು ನಿಮ್ಮಿಬ್ರು ನಡಕ, ಏನಂತ ಗೊತ್ತಾಗೋಲ್ತಿದ್ದು. ಸರಿ ಇಲ್ಲ, ಮೊದಲು ಮನೆ ಬಿಟ್ಟು ಕಳ್ಸ. ಏನ ಹೇಳ್ತಾ ಇದ್ದೇನೆ ನೋಡ್ ನಾನು ನಿನಗ. ಸಾಗರ್, ನಾಷ್ಟ ಮಾಡ್ಬರ್ರಿ. ನಾಷ್ಟ ಮಾಡಿ ಬರ್ತೇನೆ. ಬರೋದೇನಿಲ್ಲ, ನಿಮ್ ತಂಗಿ ಏನೋ ಕೇಳಕ ತಗೊಡಲ್ಲಿ. ಅದು ಅಣ್ಣ, ನಂಗೊಂದು 10,000 ರೂಪಾಯಿ ಬೇಕಾಗಿತ್ತು, ಭಾಳ ಅಗದಿ ಅರ್ಜೆಂಟ್ ಐತಿ. ಏನು ಮಾಡಲಿ ಅದಕ್ಕೆ? ಅಲ್ವಾ, 10,000 ಕೊಡು, 15,000 ಕೊಡು, ನೀವಳೆ ಚಲೋ ಅದಿ ಬಿಡು. ರೊಕ್ಕ ಬೇಕಲ್ಲ ಕೊಡಾಕ. ಖಾಲಿ ಪೀಲಿ ಎಲ್ಲಿಂದ ಕೊಡಕ್ಕೆ ಹೋಗೋಣ? ಅದು ಅಲ್ಲದೆ ನಿನ್ನ ಗಂಡಗೆ ಈಗ ಎಸಲ ಅಂತ ಕೊಡೋದು, ಹೊಳ ಬೆಳ ಇದೇ ಆತು. ರೊಕ್ಕಿಲ್ಲ, ಈಗೆಲ್ಲ ಕೊಡೋಕ್ಕಾಗಲ್ಲ. ಹೇಳಿ ನಿನ್ನ ಗಂಡಗೆ. ಏನು ದುಡಿತಾನೆ ಇಲ್ಲ ನಿನ್ನ ಗಂಡ? ದುಡಿತಾನ ಅಂದಮೇಲೆ ಹೊಳ ನಮ್ಮ ಹತ್ರ ಯಾಕೆ ಕೇಳ್ತಾನೆ ರೊಕ್ಕನ? ನೀನು ಹಂಗ ಮಾತಾಡ್ತೀಯಲ್ಲಣ್ಣ, ಪಾಪ ಲಾಸ್ ಆಗೈತಂತೆ. ರೊಕ್ಕಿಲ್ಲಂತ ಈಗ ಸದ್ಯಕ್ಕೆ. ಯಾರೋ ಕೊಡ್ತೇನಂದವ್ರು ಕೊಟ್ಟಿಲ್ಲಂತ, ಪಜಿತಿ ಆಗೈತಿ ಗೊತ್ತನ. ಇಲ್ಲಾಂದ್ರ ಅವ್ರು ಹಂಗೆ ಮಾಡ್ತಿದ್ದಿಲ್ಲ. ಸರಿ, ನಾನು ನಿನ್ನ ಗಂಡ ಕೇಳ್ತಂತಳಿ. ಕೇಳ್ಬೇಡಣ್ಣ, ಕೇಳ್ಬೇಡ. ಗೊತ್ತಾತಂದ್ರ ಬೇಜಾರು ಮಾಡ್ಕೊಂತಾರ. ಅದು ಅಲ್ಲದೆ ಅವ್ನು ಹೇಳ್ಯಾರವ್ರು, ನನ್ನ ಹೆಸರು ಹೇಳ್ಬೇಡ, ನಿನಗೆ ಬೇಕಂತ ಇಸ್ಕೊಂಬ ಅಂತೇಳಿ. ನನಗೇನು ಖರ್ಚಿರ್ತೈತಿ, ಅದಕ್ಕೆ ಅವ್ರ ಹೆಸರು ಹೇಳೇ ಇಸ್ಕೊಳಕತ್ತೀನಿ ಇದ್ದಿದ್ದಂಗೆ. ಈಗ ಏನು ಮಾಡೋಕ್ಕಾಗಲ್ಲ. ನೀನು ಬೇಡ ಅಂದರು ಈಗ ಮತ್ತೆ ಪಜಿತಿ ಐತಿ. ಸ್ವಲ್ಪ ಇದೊಂದು ಸಲ ಕೊಡು, ನಾ ಇನ್ನೊಮ್ಮೆ ಕೇಳಲ್ಲಣ್ಣ. ಓಹೋ, ಈ ಮನೆಯಾಗ ಈಕೆಗೆ ರೊಕ್ಕದ ಅವಶ್ಯಕತೆ ಐತಿ. ನಾನು ಈ ಮನೆ ಒಳಗೆ ಉಳ್ಕೋಬೇಕು ಅಂದರೆ ಈಕೆಗೆ ರೊಕ್ಕ ಕೊಟ್ಟು ಬುಟ್ಟಿಗೆ ಹಾಕೋಬೇಕು. ಹೆಂಗಿದ್ರು ನಾ ದುಡ್ದಿದ್ದ ಪಗಾರ ನನ್ನ ಕಡೆನೇ ಐತಿ. ಒಂದು 5,000 ರೂಪಾಯಿ ಕೊಡ್ತೇನೆ. ಕೊಟ್ಟು ನನ್ನ ಪರಾನೇ ಮಾತಾಡ್ಬೇಕಿಕ್ಕೆ ಎಲ್ಲದಕ್ಕೂ. ಹಂಗಿಕ್ಕಿ ನನ್ನ ಅಂತಕ್ಕೆ ಇಟ್ಕೊಂಡ್ಬಿಟ್ರೆ ಹೆಂಗಾಗ್ಬೋದು? ಎಸ್, ಹೌದು, ಹಾಗೆ ಮಾಡ್ತೀನಿ. ಆಯ್ತಾಯ್ತು, ಈಗ ಅವ ಕೆಲ್ಸಕ್ಕೆ ಹೋಗ್ಬೇಕು. ಅವನ್ನ ಕೆಲ್ಸಕ್ಕೆ ಹೋಗಕ್ ಬಿಡ, ನಿಮ್ಮ ಬಂದಿನ ಮಾತಾಡೋಣಂತೆ. ಅದೇನ ಸಂಜೆಗೆ ಬಂದು ಮಾತಾಡ್ತೀನಿ ತಗೋ, ಈಗ ಹೊತ್ತಕತ್ತೆ. ಏನು ಮಾಡೋದೀಗ? ರೊಕ್ಕ ಇಲ್ಲೇ ಇಲ್ಲ ಅಂದ್ಬಿಟ್ರಲ್ಲ, ಬೇಕು ಲಂಕುಲ್ಲ. ಹಾಳಾದತ್ತಾಗ. ಏನು ಚಿಂತೆ ಮಾಡಬೇಡ್ರಿ, ನಾನು ಕೊಡ್ತೀನಿ ತಗೋರಿ. ನನ್ನ ಹತ್ರ ಐತಿ ದುಡ್ಡು. ನೀವೇ ಕೊಡ್ತೀರಿ? ನಮ್ಮ ಮನೇನ ನಮ್ಮ ಅಣ್ಣ ಕೊಟ್ಟರೆ ಕೊಡಲಿಲ್ಲ ಅಂದ್ರೆ ಬೇಡ. ಅಲ್ಲ ಪಾಪ, ನಿಮ್ಗೆ ಯಾಕೆ ತಾಪತ್ರೆ? ಬೇಡ, ರೊಕ್ಕ ಈಗ ಬೇಡ. ನಿಮ್ಮ ಹತ್ರ ಇಸ್ಕೊಂಡೇನಂತ ಗೊತ್ತಾದ್ರೆ ಮುಗಿದೋದ್ಕತಿ. ಬೇಡ, ರೊಕ್ಕ ಎಲ್ಲ ಏನು ಬೇಡ. ಅಲ್ಲ, ನೀವು ನನ್ನ ಹತ್ರ ಇಸ್ಕೊಂಡೇನಂತ ಹೇಳಬೇಡ್ರಿ, ನಾನು ಕೊಡ್ತೀನಿ. ಅಂದರೆ ಏನಂದರೆ ಪಾಪ ನಿಮಗೆ ಅರ್ಜೆಂಟ್ ಆಯಿತು ಏನೋ, ಅದಕ್ಕೆ. ಇಷ್ಟಕ್ಕೂ ನಾನು ಒಂದು ವಾರದಿಂದ ಈಗ ನಿಮ್ಮ ಮನೆಗೆ ಅದೀನಲ್ಲ, ಆ ಕೃತಜ್ಞತೆ ಕೊಡ್ತಾ ಇದ್ದೀನಿ ಅನ್ಕೋರಿ. ನೀವು ಯಾಕೆ ಅದಕ್ಕೆ ಮುಜುಗರ ಮಾಡ್ಕೊತೀರಿ? ಏನಾಗಲ್ಲ, ಇಟ್ಕೋರಿ. ಅಲ್ಲ, ಆದರೂ ನೀವು ಏನಾರು ಅಕಸ್ಮಾತ್ ಅಂದರೆ ನನಗೆ ಆಮೇಲೆ ನಮ್ಮ ಮನೆ ನಮ್ಮವ್ವ ನಮ್ಮಪ್ಪ ನನಗೆ ರಾಚಾರ ಬಿಡಿಸ್ತಾರೆ. ಬೇಡ, ರೊಕ್ಕನೂ ಏನೂ ಬೇಡ. ಇಲ್ಲ, ನಾನು ಒಟ್ಟ
ಹೇಳಂಗಿಲ್ಲ, ನೀವು ತಲೆ ಕೆಡಿಸ್ಕೋಬೇಡ್ರಿ. ನಿಜ ನನಗೆ ನಿಮ್ಮ ಥರನೇ ಒಂದು ನಾದ್ನಿ ಇದ್ದರೆ ಎಷ್ಟು ಚಂದ ನೋಡ್ಕೊತಿದ್ದೆ ಗೊತ್ತನಕಿನ್ನ. ಅಯ್ಯೋ ತವ್ರ ಮನೆಗೆ ಬಂದು ಸರ್ತಿಗೊಮ್ಮೆ ಹೊಸ ಹೊಸ ಸೀರೆ, ಆಮೇಲೆ ಹೆಂಗಿದ್ರು ನಾ ದುಡಿತೇನೆ, ನನಗೂ ಪಗಾರ ಬರ್ತೈತಿ, ನನ್ನ ಕೈಯಾಗೂ ರೊಕ್ಕ ಇರ್ತಾವೆ. ಆಮೇಲೆ ನೀ ಅಣ್ಣನ ಕೇಳೋ ಅವಶ್ಯಕತೆನೇ ಇರಲ್ಲ, ಏನು ಬೇಕಾದರೂ ಕೊಡಿಸ್ಬೋದು. ಆಕಿನ ಚೆನ್ನಾಗಿ ನೋಡ್ಕೊತಿದ್ದೆ ಗೊತ್ತನ. ಹೌದಾ? ಅಲ್ಲ ಎಷ್ಟೇ ಆದರೂ ನಸೀಬ. ನೀವು ಮದುವೆಯಾಗಿ ಹೋಗೋ ಮನೆ ಭಾರಿ ನಸೀಬ್ ಮಾಡೈತಿ. ನಿಮ್ಮ ನಾದ್ನಿನ ಅಷ್ಟು ಚಲೋ ನೋಡ್ಕೊತೀರಾ. ಈಗ ಅನಿಸ್ತದ ಒಂದೊಂದ್ಸಲ ತಮಾಷೆಗೆ ಹೇಳ್ತೀನಿ, ಮತ್ತೆ ಸೀರಿಯಸ್ ತಗೋಬೇಡ್ರಿ. ನಾನೇ ನಿಮ್ಮ ನಾದ್ನಿ ಆಗಬೇಕಿತ್ತು ಅಂತ ಅನಿಸ್ತಾಯ್ತು ನನಗೆ. ಆದರೆ ಏನು ಮಾಡೋದು ಹೇಳ್ರಿ, ನಮ್ಮ ಮನೆಗೆ ಈಗಾಗಲೇ ಒಂದು ನಮ್ಮ ಅತ್ತಿ ಮಗಳನ್ನ ತೊಗೊಂಬಂದಿಟ್ಟು ಬಿಟ್ಟತ್ತಲ್ಲ. ಹ್ಞೂ ಹೌದು. ನಿಮ್ಮ ಹತ್ರ ಒಂಚೂರು ಮಾತಾಡ್ಬೇಕು, ಸಂಜೆಗೆ ಮಾತಾಡ್ತೀನಿ. ಈಗ ಸ್ವಲ್ಪ ಕೆಲಸ ತಡ ಆಕೈತಿ, ಹೋಗಿ ಬರ್ತೀವಿ. ಸಂಜೆಗೆ ನಿಮ್ಮ ಹತ್ರ ಮಾತಾಡ್ತೀನಿ, ದುಡ್ಡು ತೊಗೊಂಡು ಬರ್ತೀನಿ. ನನ್ನ ಕಡೆ ಈಗ ಬ್ಯಾಗ್ನಾಗಿಲ್ಲ, ನೀವು ಮನೆಗೇನು ಕೇಳಕ್ಕೆ ಹೋಗ್ಬೇಡ್ರಿ, ನಾನು ನನ್ನ ಬ್ಯಾಂಕಿಂದನೇ ತೆಗೆಸ್ಕೊಂಬರ್ತೀನಿ. ಅಲ್ಲ ಬೇಡಾಗಿತ್ತು. ಇರಲಿ ಪರವಾಗಿಲ್ಲ, ಇಟ್ಕೋರಿ, ಏನಾಗಲ್ಲ. ನಿಮ್ಮದು ಖರ್ಚಿರ್ತಾವಲ್ಲ, ಅದು ಅಲ್ಲದೆ ನಿಮ್ಮ ಮನೆಯವ್ರು ಇಸ್ಕೊಂಬ ಅಂತ ಹೇಳ್ಯಾರ ಅಂತೀರಿ. ಏನು ಅರ್ಜೆಂಟ್ ಆಯ್ತೋ ಏನೋ, ಬೇಡ ಇಟ್ಕೋರಿ. ಇದು ಇದು ನಿಮ್ಮ ಹೆಸ್ರಾಗ ಗೊತ್ತಾಗಲ್ತ ಇವರೇ. ಏನು 5,000 ಅಲ್ಲ, ಒಂದು 10,000 ರೂಪಾಯಿ ಅವಶ್ಯಕತೆ ಇತ್ತು. ಸರಿ 10,000 ರೂಪಾಯಿ ಅಲ್ಲ, ನಾನು ತೆಗೆಸ್ಕೊಂಬಂದು ಕೊಡ್ತೀನಿ, ನೀವೇನು ತಲೆ ಕೆಡಿಸ್ಕೊಬೇಡ್ರಿ. ತೊಗೊಂಡು ನಿಮ್ಮ ಪ್ರೀತಿ ನನ್ನ ಮೇಲೆ ಇರಲಿ ಅಷ್ಟೇ. ಹಾಂ 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 ಆಹಾ ಹಾಳಾದ ನಮ್ಮಣ್ಣ. ಈಕಿನ್ನೇ ಮದುವೆ ಮಾಡ್ಕೊಂಡಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು. ನಾದ್ನಿನ ಅಷ್ಟು ಚೆನ್ನಾಗಿ ನೋಡ್ಕೊತೀನಿ, ಇಷ್ಟು ಚೆನ್ನಾಗಿ ನೋಡ್ಕೊತೀನಿ ಅನ್ನಕತ್ತಾಳ. ನಮ್ಮನಿಗೊಂದು ನಮ್ಮ ಅತ್ತಿ ನಮ್ಮವ್ವ ಒಂದು ನಮ್ಮ ಅತ್ತಿ ಮಗಳನ್ನ ತೊಗೊಂಬಂದು ಕುಂತ್ಬಿಟ್ಲತ್ತಾಗ. ಅದೇನು 3 ಕಾಸು ಓದಿಲ್ಲ, ನೆಟ್ಟಿಗೆ ಬರ್ದಿಲ್ಲ, ಒಂದು ಏನು ಗೊತ್ತೈತದಕ್ಕೆ, ಏನೂ ಗೊತ್ತಿಲ್ಲ. ಹಾಳಾದತ್ತ. ಏನು ಮಾಡೋದು? ಹಾಂ ಹೋಗ್ಲಿ ಬಿಡಪ್ಪ. ಅಲ್ಲಿಗೆ ಬಂದಿದ್ದೆ ಪಂಚಾಮೃತಿಗೆ ಒಂದು 10,000 ರೂಪಾಯಿ ಕೊಡ್ತಾಳಂತೆ. ಅಯ್ಯೋ ದೇವ್ರಿ, ನನ್ನ ಗಂಡ ಗೊತ್ತಾಗ್ಲಾರ್ದಂಗೆ ನೋಡ್ಕೋಬೇಕಪ್ಪ. ನನಗೆ ಯಾವಾಗ ಅವಶ್ಯಕತೆ ಬಿದ್ದರೂ ಬಂದು ಅವ್ರ ಮನ್ಯಾಗ ನನ್ನ ಗಂಡನ ಹೆಸರು ಹೇಳಿ ರೊಕ್ಕ ತೊಗೊಂಡು ಹೋಗ್ತೀನಿ. ಈಗ ಆ ವಿಷಯ ಏನಾರು ನನ್ನ ಗಂಡ ಗೊತ್ತಾದ್ರೆ ಮುಗಿದೋದು ನನ್ನ ಕತೆ. ಆಮೇಲೆ ಇಲ್ಲಪ್ಪ, ನನ್ನ ಗಂಡ ಗೊತ್ತಾಗ್ಲಾರ್ದಂಗೆ ನೋಡ್ಕೋಬೇಕು ನಾನು ಅಷ್ಟೇ.